ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೂರೂ ಪಕ್ಷಗಳು ಕೂಡ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಅನೇಕ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಕರ್ನಾಟಕದಿಂದ ಯಾರೆಲ್ಲ ಹೋಗ್ತಾರೆ ಕಾಂಗ್ರೆಸ್ನಿಂದ ಅಂತ ಹೇಳಿ ನೋಡೋದಾದ್ರೆ DCM DK ಶಿವಕುಮಾರ್ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. DCM DK ಶಿವಕುಮಾರ್ ದೆಹಲಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ. ACCಯ ಕ್ಯಾಂಪೇನರ್ ಪಟ್ಟಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿಯಲ್ಲಿ DK ಶಿವಕುಮಾರ್ ಹೆಸರಿದೆ. ಜೊತೆಗೆ ಸ್ಟಾರ್ ಕಾಂಗ್ರೆಸ್ ಪ್ರಚಾರಕರಾಗಿ ಹೋಗುವಂಥ ವೇಳೆ ಅನೇಕ ರೀತಿ ಲೆಕ್ಕಾಚಾರಗಳಿದ್ದಾವೆ ನೋಡಿ. BJP ಕಾಂಗ್ರೆಸ್ ಹಾಗೂ ಅಲ್ಲಿನ ಆಮ್ ಆದ್ಮಿ ಪಕ್ಷ ಮೂರೂ ಕೂಡ ಬಹಳ ದೊಡ್ಡ ಮಟ್ಟದ ಪೈಪೋಟಿಯಲ್ಲಿದೆ. ಕಾಂಗ್ರೆಸ್ಸಿಗಂತೂ ಇದು ಅತ್ಯಂತ ನಿರ್ಣಾಯಕವಾದಂಥ ಚುನಾವಣೆ. ಕಾಂಗ್ರೆಸ್ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಕಳೆದುಕೊಂಡು ಅನೇಕ ವರ್ಷಗಳೇ ಆಗೋಗಿದೆ. ಶೀಲಾ ದೀಕ್ಷಿತ್ ನಂತರದಲ್ಲಿ ಅಧಿಕಾರವನ್ನು ಪಡೀಲಿಕ್ಕಾಗಿಲ್ಲ. ಆಮ್ ಆದ್ಮಿ ಪಕ್ಷ ಧೂಳಿಪಟ ಮಾಡಿತು. ಕಾಂಗ್ರೆಸ್ BJP ಎಲ್ಲಿಯೂ ಕೂಡ ಅಧಿಕಾರವನ್ನು ಗಳಿಸಿಕೊಳ್ಳದ ರೀತಿಯಲ್ಲಿ ಅತ್ಯಂತ ಪ್ರಬಲವಾಗಿ ಶಕ್ತಿಯುತವಾಗಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಈಗಲೂ ಕೂಡ ಕಾಂಗ್ರೆಸ್ಗೆ ಅದೊಂದು ಪ್ರತಿಷ್ಠೆ. ಕಾಂಗ್ರೆಸ್ ಕಳೆದುಕೊಂಡಿರುವಂಥ ಜಾಗದಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡುವಂಥ ಬಹಳ ದೊಡ್ಡ ಹೋರಾಟ ಆಗುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಕೆಲವಷ್ಟು ಭಾರತ್ ಜೋಡೋ ಯಾತ್ರೆಗಳಿದ್ದಾವಲ್ಲ, ಆ ರೀತಿ ಯಾತ್ರೆಯ ಸರಣಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಫ್ರೀ ಬೀಸ್ ಅಂತ ಏನು ಕರಿತೀವಿ ನಾವು, ಉಚಿತ ಯೋಜನೆಗಳು ಸ್ಟಾರ್ಟ್ ಆಗಿದ್ದೇ ದೆಹಲಿಯಲ್ಲಿ. ನೋಡಿ, ನಾವಿವತ್ತೇನು ಗ್ಯಾರಂಟಿಗಳು ಅಂತ ಹೇಳ್ತಿದ್ದೀವಿ, ಆಮ್ ಆದ್ಮಿ ಪಕ್ಷದ ಸುಧಾರಿತ ರೂಪದ ಹೆಸರನ್ನು ಬದಲಾಯಿಸಿದ ರೂಪದಲ್ಲಿ ಕಾಣ್ತಾ ಇರುವಂಥ ಗ್ಯಾರಂಟಿಗಳಿವು. ಉಚಿತ ಬಸ್ ಪ್ರಯಾಣ ಹೆಣ್ಣು ಮಕ್ಕಳಿಗೆ ದೆಹಲಿಯ ಮಾದರಿ, ಅದು ಆಮ್ ಆದ್ಮಿ ಪಕ್ಷದ ಮಾದರಿ ಅದು. ಇನ್ನೊಂದು ಕಡೆ ಉಚಿತ ಕರೆಂಟ, ಉಚಿತ ವಿದ್ಯುತ್ ಶಕ್ತಿ ಯೋಜನೆ ಅಂತ ನಾವೇನು ಕರಿತೀವಿ, ಅಲ್ಲಿಯೂ ಕೂಡ. ಇನ್ನು ಅಲ್ಲಿನ ಶಾಲೆಗಳು ಪಬ್ಲಿಕ್ ಸ್ಕೂಲ್ಗಳಾದವು. ನಮ್ಮಲ್ಲಿಯೂ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿದ್ದಾವೆ. ಜೊತೆಗೆ ಅಲ್ಲಿನ ಕ್ಲಿನಿಕ್ಗಳೇನಿದ್ದಾವೆ, ಆ ಕ್ಲಿನಿಕ್ಗಳಿಗೆ ಬಹಳ ದೊಡ್ಡ ಸುಧಾರಿತ ರೂಪದಲ್ಲಿ ಮಾಡಿದ್ರು. ಇಲ್ಲಿ ನಮ್ಮ ಕ್ಲಿನಿಕ್ ಅಂತ ಆಗಿದೆ. ಈಗ ಅನೇಕ ರೀತಿಯಾಗಿದ್ದಾವೆ. ಇದರ ಜೊತೆಗೆ ಈ ಬಾರಿಯ ಚುನಾವಣೆ ಇದೆಯಲ್ಲ, ಉಚಿತ ಯೋಜನೆಗಳ ರೀತಿಯಲ್ಲಿಯೇ ಉಚಿತ ಯೋಜನೆಗಳನ್ನು ಅತ್ಯಧಿಕ ಪ್ರಮಾಣದಲ್ಲಿ ಯಾರು ಘೋಷಣೆ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಈಗಾಗಲೇ ಒಂದು ಲೆಕ್ಕದಲ್ಲಿ 1.5 ಕೋಟಿ ಮತದಾರರಿರುವಂಥ ದೆಹಲಿಯಲ್ಲಿ ಈ ಬಾರಿ ಎಲ್ಲವೂ ಫ್ರೀ 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 ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತಾ, ಈ ರೀತಿಯ ಲೆಕ್ಕಾಚಾರಗಳು ಕೂಡ ಇದೆ. ಫೆಬ್ರವರಿ 5ಕ್ಕೆ ಚುನಾವಣೆ ನಡೆಯುತ್ತೆ, 8ನೇ ತಾರೀಕು ಚುನಾವಣೆ ಮುಗಿಯುತ್ತೆ. ಅಷ್ಟರ ಮಧ್ಯೆ ಯಾವ್ಯಾವ ಪಕ್ಷಗಳು ಏನೆಲ್ಲ ಘೋಷಣೆ ಮಾಡ್ತವೆ, ಯಾವ್ಯಾವ ಪಕ್ಷಗಳು ಅತ್ಯಧಿಕ ಪ್ರಮಾಣದಲ್ಲಿ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಒಂದು ಕಡೆ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಕೊಡ್ತಾರಂತೆ, ಇದನ್ನು ಕೂಡ ಘೋಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅತ್ಯಧಿಕವಾಗಿ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡುವಂಥ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಸಿಕ ಧನವನ್ನು ಹೆಚ್ಚಳ ಮಾಡುವಂಥ, ಆಟೋ ಡ್ರೈವರ್ಸ್ಗಳಿಗೆ ಇನ್ಶೂರೆನ್ಸ್ ಜಾಸ್ತಿ ಮಾಡುವಂಥ, ಹೀಗೆ ಅನೇಕ ಯೋಜನೆಗಳನ್ನು ಮೂರು ಪಕ್ಷಗಳು ಮಾಡ್ತಾ ಇದ್ದೆ. ಇದರ ಮಧ್ಯೆ DCM DK ಶಿವಕುಮಾರ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಚುನಾವಣಾ ಅಬ್ಬರದ ಭಾಷಣಗಳಲ್ಲಿ DK ಶಿವಕುಮಾರ್ ಇರ್ತಾರೆ.